1 ಲಕ್ಷಕ್ಕೆ ನೆಕ್ಸ್ಟ್ ಇಯರ್ 25% ಬಂತು, 25,000. ನೆಕ್ಸ್ಟ್ ಇಯರ್ಗೂ ಬರೀ 1 ಲಕ್ಷಕ್ಕೆ 25,000 ಬರುತ್ತೆ ಅಂದ್ಕೊತಾರೆ. ಹಂಗೆ ವರ್ಕ್ ಆಗಲ್ಲ. 1,25,000ಕ್ಕೆ 25%. ಸೊ ಇದನ್ನು ವಾರೆನ್ ಬಫೆಟ್ ಅವರು 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಕರೆದಿದ್ದಾರೆ. ವಾರೆನ್ ಬಫೆಟ್ ಅವರು ಸುಮ್ಮನೆ ಕರೆದಿಲ್ಲ ಇದನ್ನು. ಹೆಂಗೆ ಡಿಮಾಂಡ್ ಝೋನ್ ಗೊತ್ತಾಗೋದು ಹೆಂಗೆ? ಅಂದರೆ ಮಾರ್ಕೆಟಿಂಗ್ ಫಾಲ್ ಆಗುತ್ತೆ, ಫಾಲ್ ಆಗಿ ಒಂದು ಲೆವೆಲಿಂದ ಬೌನ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಫಾಲ್ ಆಗಬೇಕಾದ್ರೆ ಸೇಮ್ ಎಲ್ಲಿಂದ ಬೌನ್ಸ್ ಆಗಿರುತ್ತಲ್ವಾ ಅದೇ ಲೆವೆಲ್ಗೆ ಬಂದು ಮತ್ತೆ ಅಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಮೇಲೆಗೆ ಹೋಗುತ್ತೆ. ಅಂದರೆ ಅಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಅರ್ಥ. ಡಿಮ್ಯಾಂಡ್ ಝೋನಲ್ಲಿ ಬೈ ಮಾಡ್ತೀರಾ. ಸಪ್ಲೈ ಝೋನ್ಗೆ ಹೋದಾಗ ಏನು ಮಾಡಬೇಕು? ಸೆಲ್ ಮಾಡಬೇಕು. ಏನಂಗಂದ್ರೆ ಸಪ್ಲೈ ಝೋನ್ ಅಂದರೆ ಬಿದ್ದಾಗ ಇನ್ವೆಸ್ಟ್ ಮಾಡಿ ಅನ್ನೋದು ಕಾಮನ್ ರೂಲ್. ಬಟ್ ಎಲ್ಲಿವರೆಗೂ ಬೀಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಸೊ ಒಂದು ಉದಾಹರಣೆ ಕೊಡ್ಬೋದು. ಉದಾಹರಣೆ ಅಂದರೆ ಈಗ ನೀವು ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರುವಂಥ ಮತ್ತು ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಈ ಒಂದು ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿರುವಂಥ ನವೀನ್ ಕುಮಾರ್ NM ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ನವೀನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಸೊ ನವೀನ್ ಅವ್ರ ಜೊತೆಗೆ ನಾನು ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರಗಳನ್ನ ಮಾತಾಡೋಕ್ಕೆ ಹೊರಡ್ತಾ ಇದ್ದೀನಿ. ಅದು ಏನು ಅಂತಂದರೆ, ಮಾರ್ಕೆಟ್ ಬೀಳೋದ್ರ ಇದೆಯಲ್ಲ, ಅದು ನಮ್ಮೆಲ್ಲರಿಗೂ ಒಂಥರ ತಲ್ಲಣ ಸೃಷ್ಟಿ ಮಾಡುತ್ತೆ. ಓಕೆ, ಪೇಪರ್ಗಳೆಲ್ಲ ಅದನ್ನು ಬ್ಲಡ್ ಬಾತ್ ಅಂತ ಕರೀತಾರೆ. ತುಂಬ ಬಿದ್ದರೆ ಕೆಲವೊಂದು ಸಲ ಚಿಕ್ಕ ಪುಟ್ಟದ್ದು ಬೀಳ್ತಾ ಇರುತ್ತೆ. ಓಕೆ, ಆದರೆ ನಮಗೆ ಮಾರ್ಕೆಟ್ ಬೀಳೋದ್ರ ಮುನ್ಸೂಚನೆ ಏನಾದರೂ ಕಂಡುಹಿಡಿಯೋಕ್ಕೆ ಸಾಧ್ಯನಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಂತಂದರೆ, ಮಾರ್ಕೆಟ್ ಬೀಳ್ತಾ ಇದೆ ಅಂದಾಗ ಆವಾಗಲೂ ನಾವೇನಾದರೂ ಹೂಡಿಕೆ ಮಾಡಬಹುದಾ ಅನ್ನೋದು ಎರಡನೇ ಪ್ರಶ್ನೆ. ಹೂಡಿಕೆ ಮಾಡಬೇಕಂದ್ರೆ ಯಾವ ಥರದ ಹೂಡಿಕೆ? ಈ ವಿಚಾರಗಳು ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ನಾನು ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ನವೀನ್ ಕುಮಾರ್ ಅವ್ರ ಮೂಲಕ ಅವರ ಜೊತೆಗೆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಯಾಕಂದ್ರೆ ನಿಮ್ಮ ಸಂಸ್ಥೆ ಈಗ 3 ವರ್ಷ ಪೂರೈಸಿದೆ, ಟ್ರೇಡರ್ಸ್ ಗುರುಕುಲ್ ಸೆಂಟರ್. ಜೊತೆಗೆ ಇನ್ನೊಂದೇನೆಂದರೆ, ಈ 2 ಕಡೆ ಅವರು ಬ್ರಾಂಚ್ಗಳನ್ನ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಹೇಳಿ. ಹೌದು ಸರ್, ನಮ್ಮದು ಆ್ಯಕ್ಚುಲಿ 3 ಬ್ರಾಂಚ್ ಇದೆ. ಒಂದು ಬೆಂಗಳೂರಲ್ಲಿದೆ, ಸೊ ಆಲ್ರೆಡಿ 3 ಇಯರ್ಸ್ ನಡೀತಾ ಇದೆ. ಸೊ ರೀಸೆಂಟಾಗಿ ನಾವು ದಾವಣಗೆರೆ ಮತ್ತು ಹುಬ್ಳಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಸರ್. ಸೊ ಇದೇ ಥರ ಫುಲ್ ಜಾಗ ಅಲ್ಲೂ ಕೂಡ ಕೋರ್ಸ್ಗಳನ್ನ ಹೌದು. ಓಕೆ, ಇನ್ನೂ ಒಂದು ಖುಷ್ ಖಬರಿ ಏನಂದರೆ, ಅವರ ಒಂದು ಲೆವೆಲ್ 1 ಕೋರ್ಸ್ ಏನಿದೆ ಅಲ್ವಾ, ಅಂದರೆ 7 ದಿನಗಳ ಕೋರ್ಸ್, ಅದು ಆ ಒಂದು ಕೋರ್ಸನ್ನು ಅವರು ಈ ಒಂದು ಆ್ಯನಿವರ್ಸರಿ ಗಿಫ್ಟಾಗಿ ಸೆಪ್ಟೆಂಬರ್ ತಿಂಗಳ ಕೊನೆಯ ತನಕ ಅದನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಜನರಿಗೆ. ಸೊ ಆಸಕ್ತರು ದಯವಿಟ್ಟು ಅದನ್ನು ಆ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ. ಯಾಕೆಂದರೆ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರೋದ್ರಿಂದ, ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಯಾರು ಬೇಗ ಫೋನ್ ಮಾಡಿ ಬುಕ್ ಮಾಡ್ಕೋತೀರೋ ಅವ್ರಿಗೆ ಅದು ಸಿಗುತ್ತೆ. ಸ್ಯಾಟರ್ಡೆ ಸಂಡೇ ಮತ್ತು ಅದಾದ ನಂತರ 5 ದಿನಗಳ ಕಾಲ ಆ ಕೋರ್ಸ್ ಇರುತ್ತೆ. ಸೊ ಆ ಮೂಲಕ ನಿಮ್ಮ ಜರ್ನಿಯನ್ನು ಶುರು ಮಾಡಿ ಅಂತ ಹೇಳ್ತಾ, ಸೊ ನವೀನ್ ಅವರೇ, ನಾನು ಮತ್ತೆ ಅದೇ ಪ್ರಶ್ನೆಗೆ ಬರೋದಾದರೆ, ಮಾರ್ಕೆಟ್ ಬೀಳೋದರ ಮುನ್ಸೂಚನೆಯನ್ನು ನಾವು ಹೇಗೆ ಕಂಡುಹಿಡಿಯೋಕ್ಕೆ ಸಾಧ್ಯ? ಎಸ್ ಸರ್, ಆ್ಯಕ್ಚುಲಿ ಎಕ್ಸಾಕ್ಟಾಗಿ ನಾವು ಇದೇ ಡೇಟ್ಗೆ ಬೀಳುತ್ತೆ ಅಂತ ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಬೇಸ್ಡ್ ಆನ್ ಡಾಟಾ ಜೊತೆ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದು ಹೇಗೆ ಅಂದರೆ, ಇಂಡಿಯಾ ವಿಕ್ಸ್ ಅಂತ ಕರೀತಾರೆ. ಇಂಡಿಯಾ ವಿಕ್ಸ್ ಅಂತ ಅಂದರೆ VIX ಅಂತ, ಅಂದರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಅಂತ. ಸೊ ಅಂದರೆ ಮಾರ್ಕೆಟ್ ವಾಲಟಿಲಿಟಿನ ಹೇಳುತ್ತೆ. ಪ್ಲಸ್ ಇದನ್ನು ಫಿಯರ್ ಇಂಡೆಕ್ಸ್ ಅಂತ ಕರೀತಾರೆ, ಅಂದರೆ ಆತಂಕ ಸೃಷ್ಟಿಸೋದು ಅಂತ. ಅಂದರೆ ಇಂಡಿಯಾ ವಿಕ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಜನರಲ್ಲಿ ಆತಂಕ ಜಾಸ್ತಿ ಆಗಿದೆ, ಮಾರ್ಕೆಟ್ ಬೀಳುತ್ತೆ ಅಂತ ಅರ್ಥ. ಅಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ವರ್ಕ್ ಆಗುತ್ತೆ. ಆತಂಕ ಜಾಸ್ತಿ ಆಗ್ತದೆ ಅಂದ್ರೆ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಅರ್ಥ. ಆತಂಕ ಕಡಿಮೆ ಆಗ್ತದೆ, ಮಾರ್ಕೆಟ್ ಮೇಲೆ ಮೇಲಾಗ್ತಿದೆ ಅಂತ. ಹೆಂಗ್ ಕಂಡುಹಿಡಿತಾರೆ ಅವರು ಈ ಆತಂಕನ? ಅದು ಒಂದು ಇಂಡೆಕ್ಸ್ ಇದೆ ಸರ್, ಅಂದ್ರೆ ಚಾರ್ಟ್ ಇದೆ. ಈಗ ನಾವು ಹೆಂಗೆ ನಿಫ್ಟಿ 50ಗೆ ಬ್ಯಾಂಕ್ ನಿಫ್ಟಿಗೆ ಒಂದು ಚಾರ್ಟ್ ಬರುತ್ತಲ್ವಾ, ಕ್ಯಾಂಡಲ್ ಸ್ಟಿಕ್ಸ್ದು, ಅದೇ ರೀತಿ ಇಂಡಿಯಾ ವಿಕ್ಸ್ಗೂ ಒಂದು ಚಾರ್ಟ್ ಇದೆ. ಆ ಚಾರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಯಾವಾಗ ರೈಸ್ ಆಗ್ತಾ ಇದೆ, ಯಾವಾಗ ಫಾಲ್ ಆಗ್ತಾ ಇದೆ ಅಂತ. ಸೊ ಯಾವಾಗೆಲ್ಲ ಇಂಡಿಯಾ ವಿಕ್ಸು 25 ಅಬೋವ್ ಹೋಗಿದೆ ಅಲ್ವಾ, ಆಗೆಲ್ಲ ನಮಗೆ ಒಂದು ಒಳ್ಳೆ ಫಾಲ್ ನೋಡ್ಲಿಕ್ಕೆ ಸಿಗುತ್ತೆ ಬೇಸ್ಡ್ ಆನ್ ದ ಡಾಟಾ. ಅಂದರೆ ಅದ್ರ ಮೆಜರ್ಮೆಂಟ್ ಇರುತ್ತೆ ಇಂಡಿಯಾ ವಿಕ್ಸ್ಗೆ. ಸೊ ಅದು ಹೇಗೆ ಯಾವಾಗ 25 ಅಬೋವ್ ಹೋಗಿದೆ, 25ಕ್ಕಿಂತ ಜಾಸ್ತಿ ಹೋಗಿದೆ, ಅವಾಗೆಲ್ಲ ಮಾರ್ಕೆಟು ಫಾಲ್ ಆಗುತ್ತೆ ಅಥವಾ ಆಗಿದೆ. ಅದನ್ನು ಬೇಕಾದ್ರೆ ನಾವು ಪಾಸ್ಟ್ ಹಿಸ್ಟ್ರಿಯಿಂದನೂ ಚೆಕ್ ಮಾಡ್ಬೋದು. ಲೈಕ್ ಈಗ ಮೇಜರ್ ಈವೆಂಟ್ಸ್ ಅಂದ್ಕೊಳ್ಳಿ, ಕೊರೋನಾ ಆಗಿರ್ಬೋದು, ವಾರ್ ಆಗಿರ್ಬೋದು, ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಆತಂಕ ಜಾಸ್ತಿ ಇರುತ್ತೆ. ರಿಸಲ್ಟ್ ಗೊತ್ತಿಲ್ಲ ಜನಕ್ಕೆ ಏನಾಗುತ್ತೆ ಅಂತ, ಬಟ್ ಆತಂಕ ಸೃಷ್ಟಿಯಾಗಿರುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಫಿಯರ್ ಇಂಡೆಕ್ಸ್ ಅಂದರೆ ಇಂಡಿಯಾ ವಿಕ್ಸ್ ರೈಸ್ ಆಗಿದೆ ಅಂದರೆ ಮಾರ್ಕೆಟ್ ಬೀಳ್ತಿದೆ ಅಂತ ಅರ್ಥ. ಸೊ ಅದನ್ನು ನಾವು ಒಂದು ಇಂಡಿಕೇಶನ್ ಆಗಿ ಇಟ್ಕೊಂಡು ನಾವು ಕೆಲವ್ರಿಗೆ ಏನಾಗುತ್ತೆ ಅಂದರೆ ಮಾರ್ಕೆಟ್ ಬೀಳ್ತಾ ಇರುತ್ತೆ,
ಬಿದ್ದಿರುತ್ತೆ, ಬೀಳ್ತಾ ಇರುತ್ತೆ, ಬಟ್ ಅವ್ರ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ ಫಂಡ್ಸ್ ಇರಲ್ಲ. ಇದರಿಂದ ಈ ಇಂಡಿಯಾ ವಿಕ್ಸಿಂದ ಏನಾಗುತ್ತೆ ಅಂದರೆ ನಮಗೊಂದು ಮುನ್ಸೂಚನೆ ಸಿಗುತ್ತೆ, ಬೀಳಬಹುದು. ಸೊ ಇದನ್ನ ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು ಸರ್. ಈಗ ನಾವು ಹೆಂಗೆ ಡಿಮ್ಯಾಟ್ ಅಕೌಂಟಲ್ಲಿ ನೋಡ್ತಿರಲ್ವಾ, ಡಿಮ್ಯಾಟ್ ಅಕೌಂಟಲ್ಲಿ ನೋಡ್ತಿರಲ್ವಾ, ಅದೇ ರೀತಿ ನಾವು ಇದನ್ನು ಚೆಕ್ ಮಾಡ್ಬೋದು. ಸೊ ನಮ್ಮ ಸ್ಕ್ರೀನ್ ಮೇಲೆ ಅದ್ರ ವೆಬ್ಸೈಟ್ ಕಾಣಿಸ್ತಾ ಇದೆ ನಿಮಗೆ. ಆಸಕ್ತರು ಅದ್ರ ಲಿಂಕ್ ಕೂಡ ನಾವು ಕೆಳಗಡೆ ಹಾಕಿರ್ತೀವಿ. ಸೊ ಆ ಒಂದು ಆಂಗ್ಸೈಟಿ ಇಂಡೆಕ್ಸ್, ಅದಕ್ಕೇನಂತಾರೆ ಇನ್ನೊಂದ್ಸಲ ಹೇಳಿ? ಫಿಯರ್ ಇಂಡೆಕ್ಸ್ನ ನೋಡ್ಬೋದು. ಆ ಮೂಲಕ ನೀವು ನಿರ್ಧಾರಗಳನ್ನ ಕೈಗೊಳ್ಬೋದು. ಹೌದು. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಪ್ರಿಡಿಕ್ಷನ್ ರೈಸ್ ಆಗ್ತಿದೆ ಅಂದರೆ ಮಾರ್ಕೆಟ್ ಬೀಳ್ಬೋದು ಅಂತ ಪ್ರಿಡಿಕ್ಷನ್ ಗೊತ್ತಾದಾಗ ಫಂಡ್ಸ್ನ ಸ್ವಲ್ಪ ನಾವು ರೆಡಿ ಮಾಡಿ ಇಟ್ಕೋಬೋದು. ತುಂಬ ಜನಕ್ಕೆ ಅಂದರೆ ಮಾರ್ಕೆಟ್ ಬಿದ್ದಿದೆ, ಅಪರ್ಚುನಿಟಿ ಕಣ್ಮುಂದೆ ಇರುತ್ತೆ, ಬಟ್ ಇನ್ವೆಸ್ಟ್ ಮಾಡೋಕ್ಕೆ ಫಂಡ್ಸ್ ಇರಲ್ಲ ತುಂಬ ಜನರ ಹತ್ರ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ಮುನ್ಸೂಚನೆ ಸಿಗುತ್ತೆ. ಸೊ ನಾವು ಸ್ವಲ್ಪ ಫಂಡ್ಸ್ನ ರೆಡಿ ಮಾಡಿ ಇಟ್ಕೋಬೋದು ಫಾರ್ ಬೆಟರ್ ರಿಟರ್ನ್ಸ್ಗೆ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು. ಹೌದು. ಸೊ ಈಗ ನಾನು ನೆಕ್ಸ್ಟ್ ಪ್ರಶ್ನೆಗೆ ಬರೋದೇನಂದ್ರೆ ಅದೇ ಹೂಡಿಕೆ. ಅಂದ್ರೆ ಬೀಳೋ ಟೈಮಲ್ಲಿ ಮಾರ್ಕೆಟ್ ಬೀಳುವಾಗ ಹೂಡಿಕೆನ ಹೇಗೆ ನಾವು ಪ್ಲಾನ್ ಮಾಡಬೇಕು? ಬೇಸಿಕಲಿ ನಾವು ಮಾರ್ಕೆಟ್ ಬೀಳುವಾಗ ಮಾಡಬಾರ್ದು ಅಂತಾನೆ ನಾವು ಅನ್ಕೋತೀವಿ ಜನಸಾಮಾನ್ಯರು. ಹೌದು. ಬಟ್ ನೀವು ಹೇಳೋದು ಬೇರೆ. ಹೌದು. ಯಾರೇ ಎಕ್ಸ್ಪರ್ಟ್ಸ್ ಆದರೂ ಹೇಳೋದು ಮಾರ್ಕೆಟ್ ಬಿಡ್ಲಿ ಅಂತಾನೆ ಕಾಯ್ತಿರ್ತಾರೆ ಇನ್ವೆಸ್ಟರ್ಸ್. ಯಾಕಂದ್ರೆ ಬಿದ್ದಾಗೆ ಅಲ್ವಾ ನಮ್ಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗೋದೆಲ್ಲ. ಎಲ್ಲ ಅಮೆಝಾನ್ ಸೇಲು, ಫ್ಲಿಪ್ಕಾರ್ಟ್ ಸೇಲ್ ಏನು ಕೊಡಿದೆ ವೇಟ್ ಮಾಡ್ತಿರ್ತಾರೆ ಹೇಳಿ, ಎಲ್ಲ ಪ್ರೈಸು ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ. ಅದೇ ರೀತಿ ಸೇಮ್ ಅಪ್ಲೈಸ್ ಟು ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ಏನಾಗುತ್ತೆ, ನಮಗೆ ಸ್ಟಾಕ್ಸ್ ಆಗಲಿ ETFs ಆಗಲಿ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಬಟ್ ನಮ್ಮ ಪ್ರಶ್ನೆ ಏನು ಅಂದರೆ, ಕಾಮನ್ ರೂಲ್ ಏನಂದರೆ ಎಲ್ಲರದು ಬಿದ್ದಾಗ ಇನ್ವೆಸ್ಟ್ ಮಾಡಿ ಅನ್ನೋದು ಕಾಮನ್ ರೂಲ್. ಬಟ್ ಎಲ್ಲಿವರೆಗೂ ಬೀಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕಂದ್ರೆ, ನಮ್ಮ ಸ್ಟಾಕ್ ಮಾರ್ಕೆಟ್ ಅನ್ನೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ. ಇದನ್ನು ಯಾರು ಕಂಟ್ರೋಲ್ ಮಾಡಲ್ಲ. ರೆಗ್ಯುಲೇಟ್ ಮಾಡುತ್ತೆ ಸೆಬಿ, ಬಟ್ ಕಂಟ್ರೋಲ್ ಯಾರು ಮಾಡಲ್ಲ, ಆಗೋದು ಇಲ್ಲ. ಇದು ವರ್ಕ್ ಆಗೋದು ಏನಂದರೆ ಸಪ್ಲೈ ಡಿಮ್ಯಾಂಡ್ ಮೇಲೆ. ಓಕೆ. ಸೊ ಮೇಜರ್ ಡಿಮ್ಯಾಂಡ್ ಝೋನ್ಸ್ ಅಂತ ಬರುತ್ತೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಸಪೋರ್ಟ್ ಝೋನ್ಸ್ ಅಂತ ಕರೀತಾರೆ. ಬೀಳ್ತಾ ಇರಬೇಕಾದ್ರೆ ಒಂದು ಡಿಮ್ಯಾಂಡ್ ಝೋನ್, ಒಂದು ಸಪ್ಲೈ ಝೋನ್ ಅಂತ ಬರುತ್ತೆ, ಇಂಪಾರ್ಟೆಂಟ್ ಲೆವೆಲ್ಸ್. ಆ ಲೆವೆಲ್ಸ್ ಬಂದಾಗ ನಮ್ಮ ಇನ್ವೆಸ್ಟ್ಮೆಂಟ್, ಸಪೋಸ್ ನಮ್ಮ ಹತ್ರ 100 ರೂಪಾಯಿ ಇದ್ದರೆ ಒಂದು 30 ರೂಪೀಸ್ ಆ ಡಿಮ್ಯಾಂಡ್ ಝೋನ್ ಬಂದಾಗ ಇನ್ವೆಸ್ಟ್ ಮಾಡಿ. ಓಕೆ, ಆಯಿತಾ? ಇನ್ನೂ ಸ್ವಲ್ಪ ಕೆಳಗಡೆ ಬತ್ತು, ಇನ್ನೊಂದು 30 ರೂಪೀಸು. ಈ ಥರ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ, ಅಪರ್ಚುನಿಟಿ ಮಿಸ್ ಆಗೋದಿಲ್ಲ. ಈಗ ಒಂದು ಮೇಜರ್ ಡಿಮ್ಯಾಂಡ್ ಝೋನ್ ಬಂತು, ನೀವು ಇನ್ವೆಸ್ಟ್ ಮಾಡಿ ಇನ್ನೂ ಕೆಳಗಡೆ ಬೀಳುತ್ತೆ ಅಂತ ಹಂಗೆ ವೇಟ್ ಮಾಡ್ತಾ ಇದ್ದೀರಾ, ರಿವರ್ಸ್ ಮೇಲೆ ಹೋಗ್ಬಿಡ್ತು, ಅಪರ್ಚುನಿಟಿ ಮಿಸ್ ಆಯಿತು, ಯು ಲೂಸ್ ಇಟ್. ಸೊ ಅದರಿಂದ ಏನು ಮಾಡಬೇಕಂದ್ರೆ ಮೇಜರ್ ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡ್ಕೊಳ್ಳಿ, ಆವಾಗ ನೀವು ಸ್ವಲ್ಪ ಹೂಡಿಕೆ ಮಾಡ್ತಾ ಹೋಗಿ. ಸೊ ಇದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಅದು ಚಾರ್ಟಲ್ಲಿ ನೀವು ನೋಡಬೇಕಾಗುತ್ತೆ. ಯಾವ ಚಾರ್ಟಲ್ಲಿ? ಈಗ ನಿಫ್ಟಿ 50 ಅಂತಿರಲ್ಲ, ನಿಫ್ಟಿ 50 ಅಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಟಾಪ್ 50 ಕಂಪ್ನೀಸ್. ಮೇಜರಾಗಿ ಅದೇ ಇಂಡಿಕೇಟ್ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ನ. ನಿಫ್ಟಿ 50 ಆಗಲಿ, ಸೆನ್ಸೆಕ್ಸ್ ಆಗಲಿ, ನೋಡಿದಾಗ ನಮಗೆ ಅದು ಎಲ್ಲಿ ಮೇಜರಾಗಿ ಡಿಮ್ಯಾಂಡ್ ಝೋನ್ಸ್ ಇದೆ. ಹೆಂಗೆ ಡಿಮ್ಯಾಂಡ್ ಝೋನ್ ಗೊತ್ತಾಗೋದು ಹೆಂಗೆ ಅಂದರೆ ಮಾರ್ಕೆಟಿಂಗ್ ಫಾಲ್ ಆಗುತ್ತೆ, ಫಾಲ್ ಆಗಿ ಒಂದು ಲೆವೆಲಿಂದ ಬೌನ್ಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಫಾಲ್ ಆಗಬೇಕಾದ್ರೆ ಸೇಮ್ ಎಲ್ಲಿಂದ ಬೌನ್ಸ್ ಆಗಿರುತ್ತಲ್ವಾ ಅದೇ ಲೆವೆಲ್ಗೆ ಬಂದು ಮತ್ತೆ ಅಲ್ಲಿಂದ ರಿಜೆಕ್ಷನ್ ತೊಗೊಳುತ್ತೆ, ಮೇಲೆಗೆ ಹೋಗುತ್ತೆ. ಅಂದರೆ ಅಲ್ಲಿ ಬೈಯರ್ಸ್ ಇದ್ದಾರೆ ಅಂತ ಅರ್ಥ. ಮಾರ್ಕೆಟ್ ಮೇಲೆ ತೊಗೊಂಡೋಗೋರು ಯಾರು? ಬೈಯರ್ಸ್. ಅಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಮಾರ್ಕೆಟ್ ರೈಸ್ ಆಗುತ್ತೆ. ಅದನ್ನು ನಾವು ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ 3rd ಟೈಮ್ ಅಲ್ಲಿ ಬಂತು ಅಂದ್ಕೊಳ್ಳಿ, ಅಲ್ಲಿ ಬಂದಾಗ ನಮಗೆ ಇಂಡಿಕೇಶನ್ ಗೊತ್ತಾದರೆ ನಾವಲ್ಲಿ ಹೂಡಿಕೆ ಮಾಡ್ಬೋದು. ಈ ಥರ. ಬಟ್ ಜನಸಾಮಾನ್ಯರು ನೋಡ್ಕೊಂಡು ಮಾಡ್ಬೋದು ಸರ್. ಅಂದರೆ ಸ್ವಲ್ಪ ನಾಲೆಜ್ ಬೇಕಾಗುತ್ತೆ. ಈ ನಾಲೆಜ್ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. ಇದು ತುಂಬ ಚೆನ್ನಾಗಿದೆ ಈ ವಿಷಯ. ನನಗೆ 2 ವಿಚಾರಗಳು ತುಂಬ ಇಷ್ಟ ಆಯಿತು. ಒಂದು ನಿಮ್ಮ ಇಂಡೆಕ್ಸ್, ಫಿಯರ್ ಇಂಡೆಕ್ಸು. ಎರಡನೇದು ಡಿಮಾಂಡ್ ಝೋನ್ ಅಥವಾ ಸಪೋರ್ಟ್ ಝೋನ್. ಓಕೆ, ಎಕ್ಸಾಕ್ಟ್ಲಿ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಆಗುವಂಥ ಸಮಸ್ಯೆ ಏನಂದರೆ, ಬೀಳುವಾಗ ನಮಗೆ ಇದು ಎಷ್ಟು ಬೀಳುತ್ತೆ ಅನ್ನೋದು ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ನಾವು ಬಾಟಮ್ನ ಯಾರು ಹಿಡಿಯೋಕ್ಕಾಗೋದಿಲ್ಲ. ಸೊ ಬಾಟಮಲ್ಲಿ ಹೋಗಿ ನಾನು ತೊಗೊಳ್ತೀನಿ ಅಂತಂದರೆ ನಮಗೆ ಸಿಗದೇನೆ ಇರ್ಬೋದು. ಒಂದು ನಮ್ಮ ಹತ್ರ ದುಡ್ಡು ಇಲ್ಲೇ ಇರ್ಬೋದು, ದುಡ್ಡು ಇಟ್ಕೊಂಡು ಕೂತ್ಕೊಂಡ್ರು ಕೂಡ ಇನ್ನೂ ಬಾಟಮ್ಗೆ ಹೋಗುತ್ತೆ ಅಂದರೆ ಅದು ಸಡನ್ ಆಗಿ ಮೇಲೆ ಹೋಗ್ಬಿಡುತ್ತೆ, ಒಂದಿಂದಲೇ ಮೇಲೆ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅಯ್ಯೋ ನಿನ್ನೆ ತೊಗೊಂಡ್ರೆ ಕಡಿಮೆ ಸಿಗ್ತಿತ್ತಲ್ಲ, ಇವತ್ತು ಯಾಕೆ ತೊಗೊಳ್ಳೋದು, ನಾಳೆ ಮತ್ತೆ ಬೀಳ್ಬೋದು ಅಂದ್ರೆ ನಾಳೆ ಮತ್ತೆ ಮೇಲೆ ಹೋಗಿರುತ್ತೆ. ಸೊ ವಿ ಲೂಸ್ ದ ಅಪರ್ಚುನಿಟಿ. ಕರೆಕ್ಟ್. ಸೊ ಅದಕ್ಕೆ ಅಷ್ಟೇ, ಬಂದಾಗ ಎಲ್ಲ ಹೂಡಿಕೆ ಮಾಡ್ಬೋದು. ಈಗ ನಿಮ್ಮ 100 ರೂಪಾಯಿ ಇದೆ, 100 ರೂಪೀಸ್ ಇದೆ ಅಂದರೆ 100 ರೂಪೀಸು ಹೂಡಿಕೆ ಮಾಡೋದು ಬೇಡ. ಯಾಕಂದರೆ ಮತ್ತೆ ಕೆಳಗಡೆ ಬಿದ್ದಾಗ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡಿರಲ್ಲ. ಅದರಿಂದ ಏನು ಮಾಡ್ತೀನಿ, ಪಾರ್ಷಿಯಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ, ಪಾರ್ಷಿಯಲ್ ಫಂಡ್ಸ್ನ. ಈ ಥರ ಮಾಡೋದ್ರಿಂದ ಸ್ಮಾರ್ಟ್ ವೇಯಲ್ಲಿ ನೀವು ಬೆಟರ್ ರಿಟರ್ನ್ಸ್ನ ಪಡಿಬೋದು. ಓಕೆ, ಭಾಳ ಚೆನ್ನಾಗಿತ್ತು ಈ ಪಾಯಿಂಟು. ಸೊ ಇನ್ನು 3ನೇ ಪ್ರಶ್ನೆ ನಾನು ಕೇಳಬೇಕು ಅಂದ್ಕೊಂಡಿರೋದೇನು ಅಂತಂದರೆ, ನಾವು ಯೋಚನೆ ಮಾಡೋದು ಲಾಂಗ್ ಟರ್ಮ್ ಹೂಡಿಕೆನ ಸೇಫು ಮತ್ತು ನಾವು ಅದನ್ನು ಪುಷ್ ಮಾಡ್ತೀವಿ. ಪ್ರಿಫರಬಲಿ ಲಾಂಗ್ ಟರ್ಮ್ ಮಾಡಿ, ನಿಮಗೆ ಸಮಸ್ಯೆಗಳಿರಲ್ಲ ಅಂತ. ಆದರೆ ಶಾರ್ಟ್ ಟರ್ಮ್ ಮಾಡೋರು ಕೂಡ ತುಂಬ ಜನ ಇರ್ತಾರೆ. ಸೊ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಏನು ಹೇಳಕ್ಕೆ? ಆ್ಯಕ್ಚುಲಿ ನಮ್ಮ ಸ್ಟಾಕ್ ಮಾರ್ಕೆಟ್ನ ಇನ್ಸ್ಟ್ರೂಮೆಂಟ್ ಫಾರ್ ಲಾಂಗ್ ಟರ್ಮ್ ಅಂತ ಕರೀತಾರೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಅಂದರೆ ಲಾಂಗ್ ಟರ್ಮ್ ಹೂಡಿಕೆ ಮಾಡಿ ಪ್ರತಿಯೊಬ್ಬರು ಮಾಡಲೇಬೇಕು. ವೆಲ್ತ್ ಕ್ರಿಯೇಷನ್ ಆಗಬೇಕಂದ್ರೆ ಪ್ರತಿಯೊಬ್ಬರು ಹೂಡಿಕೆ ಮಾಡಲೇಬೇಕು. ಸೊ
ಕೆಲವರು ಏನಂದರೆ ಎಕ್ಸ್ಪರ್ಟ್ಗಳಿರ್ತಾರೆ, ಅಂದರೆ ಅವರು ಲಾಂಗ್ ಟರ್ಮ್ಗೆ ಅವ್ರಿಗೊಂದು ಸಪ್ರೇಟ್ ಪೋರ್ಟ್ಫೋಲಿಯೋ ಇಟ್ಕೊಂಡಿರ್ತಾರೆ, ಪ್ಲಸ್ ಜೊತೆಲಿ ಅವ್ರಿಗೆ ಶಾರ್ಟ್ ಟರ್ಮ್ಗೆ ಒಂದು ಪ್ಯಾಸಿವ್ ಇನ್ಕಮ್ ಥರ ಮಾಡ್ಕೊಳ್ಳೋಕ್ಕೂ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಮಾಡ್ತಾರೆ. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂದರೆ ಏನಂದರೆ 3 months ಡ್ಯೂರೇಷನಲ್ಲಿ ಮಾಡೋದು. ಅಂದರೆ ಈಗ ಬೈ ಮಾಡೋದು ಸರ್ಟೇನ್ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಬರೋವರೆಗೂ ವೆಯ್ಟ್ ಮಾಡೋ ಒಂದು 3 months. ಅದು ಹೇಗೆ ಮಾಡೋದು ಅಂದರೆ ಅದಕ್ಕೆ ನಾವು 52 week ಲೋ ಸ್ಟಾಕ್ಸ್ ಅಂತ ಕರಿತೀರಿ. 52 week ಲೋ ಸ್ಟಾಕ್ಸ್ ಅಂತ. ಓಕೆ, ಇದನ್ನ ನಾವು ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 52 week ಲೋ ಅಂದರೆ 52 week ಲೋ ಅಂದರೆ ಕೆಳಗಡೆ ಬಂದಿರುತ್ತೆ, ಲೋ ಇರುತ್ತೆ ಒಂದು ವರ್ಷದಲ್ಲಿ. ಅದನ್ನು ನಮ್ಮ ಕಂಡುಹಿಡಿಯೋಕ್ಕೆ ಕೆಲವೊಂದು ವೆಬ್ಸೈಟ್ಗಳಿದ್ದಾವೆ, ಸ್ಕ್ಯಾನರ್ಗಳಿದ್ದಾವೆ. ಅದನ್ನೇ ನಾವು ಚಾರ್ಟಿಂಗ್ ಅಂತ ಬರುತ್ತೆ, ಮತ್ತು ಸ್ಟಾಕ್ ಎಡ್ಜ್ ಅಂತ ಬರುತ್ತೆ. ಅವುಗಳಲ್ಲಿ ನಮಗೆ ಯಾವುದು 52 week ಲೋ ಇದ್ದಾವೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿ ನಾವು ಆ ಸ್ಟಾಕ್ಸ್ನ ಐಡೆಂಟಿಫೈ ಮಾಡಿಕೊಂಡು ಕ್ವಾಲಿಟಿ ಕಂಪ್ನಿಗಳು, ಫಂಡಮೆಂಟಲಿ ಚೆನ್ನಾಗಿರೋ ಕಂಪ್ನಿಗಳನ್ನ ಯಾವಾಗ ಡಿಮ್ಯಾಂಡ್ ಝೋನ್ ಬರುತ್ತೆ, ಪ್ರೈಸ್ ಆ್ಯಕ್ಷನ್ ಅಂತ ಕರೀತಾರೆ ಟೆಕ್ನಿಕಲಲ್ಲಿ, ಆ ಡಿಮ್ಯಾಂಡ್ ಝೋನ್ ಬಂದಾಗ ನಾವು ಹೂಡಿಕೆ ಮಾಡಿಕೊಂಡು ಸೊ ನಮ್ಮ ಸರ್ಟೇನ್ ಅಮೌಂಟು ಸರ್ಟೇನ್ ಪರ್ಸೆಂಟೇಜ್ ರಿಟರ್ನ್ ಬರೋವರೆಗೂ ವೆಯ್ಟ್ ಮಾಡ್ಬೋದು. ಅದನ್ನು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ ಓಕೆ. ಅಂದರೆ ಈಗ ಇದನ್ನು ನಾನು ಹೇಳಿದೆ 52 week ಲೋ ಅಂತ. ಅಂದರೆ ಇದನ್ನು ನಾವು ಚಾರ್ಟಲ್ಲಿ ನಮ್ಮ ಕ್ಯಾಂಡಲ್ ಸ್ಟಿಕ್ನ ಟೈಮ್ ಫ್ರೇಮ್ ಬಂದು ವೀಕ್ಲಿ ಟೈಮ್ ಫ್ರೇಮ್ ಇರಬೇಕು. ಅಂದರೆ ಒಂದು ಕ್ಯಾಂಡಲ್ ಬಂದು ಒಂದು ವಾರದ್ದು, ಸೋಮವಾರದಿಂದ ಶುಕ್ರವಾರವರೆಗೂ ಏನು ಪರ್ಫಾರ್ಮೆನ್ಸ್ ಆಗುತ್ತೋ ಅದು ಒಂದು ಕ್ಯಾಂಡಲಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಅದನ್ನು ವೀಕ್ಲಿ ಕ್ಯಾಂಡಲ್ ಅಂತ ಕರೀತಾರೆ. ಓಕೆ. ಸೊ ಹೂಡಿಕೆ ಮಾಡೋದು ಗೊತ್ತಾಯ್ತು, ಬಟ್ ನಮಗೆ ಸೇಲ್ ಮಾಡೋದು ಯಾವಾಗ ಅಂತ ಹೆಂಗೆ ಡಿಸೈಡ್ ಮಾಡೋದು? ಸರ್ಟೇನ್ ಪರ್ಸೆಂಟೇಜ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಟ್ಕೋಬೋದು. ಇಲ್ಲ ಈಗ ನಾನು ಡಿಮ್ಯಾಂಡ್ ಸಪ್ಲೈ ಅಂತ ಹೇಳಿದೆ, ಡಿಮ್ಯಾಂಡ್ ಝೋನಲ್ಲಿ ಬೈ ಮಾಡ್ತೀರಾ, ಸಪ್ಲೈ ಝೋನ್ಗೆ ಹೋದಾಗ ಏನು ಮಾಡಬೇಕು, ಸೆಲ್ ಮಾಡಬೇಕು. ಏನಂಗಂದ್ರೆ ಸಪ್ಲೈ ಝೋನ್ ಅಂದರೆ ಅಲ್ಲಿ ಸೆಲ್ಲರ್ಸ್ ಇರ್ತಾರೆ ಅಂತ ಅರ್ಥ. ಈಗ ನೋಡಿ, ಮಾರ್ಕೆಟ್ ಡಿಮ್ಯಾಂಡ್ ಝೋನ್ ಅಂದರೆ ರೈಸ್ ಆಯಿತು, ಮಾರ್ಕೆಟ್ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು, ಪ್ರೈಸ್ ರೈಸ್ ಆಯಿತು. ಒಂದು ಮೂಮೆಂಟ್ಗೆ ಹೋದ್ಮೇಲೆ ಏನಾಗುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅಲ್ವಾ. ಈಗ 100 ರೂಪಾಯಿ ಬೈ ಮಾಡ್ರನು 150 ರೂಪಾಯಿಗೆ ಹೋದಾಗ ಏನು ಮಾಡ್ತಾನೆ, ಸೆಲ್ ಮಾಡ್ತಾನೆ. ಅಲ್ಲಿಂದ ಕೆಳಗಡೆ ಬರುತ್ತೆ, ಡಿಮ್ಯಾಂಡ್ ಝೋನ್ಗೆ ಬರುತ್ತೆ. ಮತ್ತೆ ಇಲ್ಲಿ ಬೈಯರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಡಿಮ್ಯಾಂಡ್ ಕ್ರಿಯೇಟ್ ಆಯಿತು, ರೈಸ್ ಆಯಿತು, ಮತ್ತೆ ಸೇಮ್ ಲೆವೆಲ್ಗೆ ಹೋಯ್ತು, ಅಲ್ಲಿಂದ ಮತ್ತೆ ಸೆಲ್ ಆಯ್ತು ಅಂದ್ಕೊಳ್ಳಿ. ಅಂದ್ರೆ ಅರ್ಥ ಏನಲ್ಲಿ ಸೆಲ್ಲರ್ಸ್ ಇದ್ದಾರೆ, ಅಲ್ಲಿಂದ ಸೆಲ್ ಮಾಡ್ತಿದ್ದಾರೆ. ಸೆಲ್ ಆದ್ಮೇಲೆ ಕೆಳಗೆ ಬೀಳುತ್ತಾ? ಕೆಳಗಡೆ ಬೀಳುತ್ತೆ, ಹೌದು. ಸೆಲ್ ಮಾಡಿದ್ರೆ ಕೆಳಗಡೆ ಬರೋದು. ಅಲ್ಲಿ ಸಪ್ಲೈ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ಮಾರ್ಕೆಟ್ ಫಾಲ್ ಆಗುತ್ತೆ. ಅಂದ್ರೆ ಪ್ರಾಫಿಟ್ ಬುಕಿಂಗ್ ಝೋನ್ ಅಂತ ಟೈಮಲ್ಲಿ ನೋಡಿಕೊಂಡು ನಾವು ಬುಕ್ ಮಾಡ್ಕೋಬೋದು ಪ್ರಾಫಿಟ್ನ. ಓಕೆ. ಎಷ್ಟು ಪರ್ಸೆಂಟೇಜ್ ಅಂತ ನಾವು ಅನ್ಕೋಬೇಕು? ನಾವು ಒಂದು 15% 20% ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು 3 monthsಗೆ. 3 months ಅಲ್ಲಿ ನಿಮಗೆ 15 to 20% ಬಂದಿದೆ, ನೀವು ಸೇಲ್ ಮಾಡೋದು ಸೇಲ್ ಮಾಡ್ಕೊಳೋದು ಬೆಸ್ಟ್. ಸೊ ಒಳ್ಳೆ ರಿಟರ್ನ್ ಅಲ್ವ ಸರ್, 3 monthsಗೆ 15% ಅಂದರೆ ಸೊ ಗುಡ್ ರಿಟರ್ನ್. ಸೊ ಆ ಥರ ನೀವು ಟೆಕ್ನಿಕಲ್ ಆಗಿ ಸ್ವಲ್ಪ ಅನಲೈಸ್ ಮಾಡೋದು ಕಲ್ತಿದ್ರೆ ಶಾರ್ಟ್ ಟರ್ಮಲ್ಲಿ ಕೂಡ ಒಳ್ಳೆ ರಿಟರ್ನ್ಸ್ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಜಾಸ್ತಿ ಪ್ಯಾನಿಕ್ ಇರಲ್ಲ. ಇಂಟ್ರಾಡೇ ಥರ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡಬೇಕು ಅನ್ನೋ ಪ್ಯಾನಿಕ್ನೆಸ್ ಇರಲ್ಲ. ಡ್ಯೂರೇಷನ್ ಇರುತ್ತೆ ನಿಮಗೆ, ಸ್ವಲ್ಪ ಬಿದ್ದರೂ ನೀವು ವೆಯ್ಟ್ ಮಾಡ್ಬೋದು. ಕರೆಕ್ಟ್. 3 months ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ ನಿಮಗೆ. ಸ್ವಲ್ಪ ನಾಲೆಜ್ ಇದ್ದರೆ ಇದನ್ನು ತುಂಬ ಚೆನ್ನಾಗಿ ಆಟ ಆಡ್ಬೋದು. ಆದರೆ ಸ್ವಲ್ಪ ನಾಲೆಜ್ ಕೂಡ ನಮ್ಮ ಹತ್ರ ಇರಲ್ಲ. ಹೀಗಾಗಿ ಆ ಸ್ವಲ್ಪ ನಾಲೆಜ್ಗೆ ಅವ್ರದ್ದೊಂದು ಫ್ರೀ ಕೋರ್ಸ್ ಇದೆ, ದಯವಿಟ್ಟು ಅದನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಸೊ ಇದು ನಾವು ಶಾರ್ಟ್ ಟರ್ಮ್ ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಂದರೆ ಶಾರ್ಟ್ ಟರ್ಮ್ ಟ್ರೇಡನ್ನು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕೊನೆಯದಾಗಿ ನಾನು ಆಲ್ಮೋಸ್ಟ್ ಇದಕ್ಕೆ ಕೇಳಬೇಕು ನೋಡಿ, CAGR ಅಂತ ನಾವು ಪದೇ ನಾವು ಆ ವರ್ಡ್ ನೋಡ್ತಿರ್ತೀವಿ. ಓಕೆ. ಕ್ಯಾಗರ್ ಅಂತ ಕೆಲವರು ಅಂತಾರೆ, ಕ್ಯಾಗರ್ ಅಂತ ಕರೀತಾರೆ, ಕೆಲವರು CAGR ಅಂತ ಕರೀತಾರೆ. ಅದ್ರದ್ದು ಏನೋ ಲಾಂಗ್ ಫಾರ್ಮ್ ಇದೆ ಅಂತ ಗೊತ್ತು ಬಹಳ ಜನರಿಗೆ, ಬಟ್ ಅದು ಏನು ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಆಗುತ್ತೆ, ಅದು ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳಿ ಸರ್. CAGR ಅಂತ ಕರೀತಾರೆ, ನೀವು ಕ್ಯಾಗರ್ ಅಂದ್ರಲ್ಲ. CAGR ಅಂದರೆ ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್ ಅಂತ. ಕಂಪೌಂಡೆಡ್ ಆನ್ಯುವಲ್ ಗ್ರೋತ್ ರೇಟ್, ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಕ್ರ ಬಡ್ಡಿ. ಸೊ ಇದನ್ನ ವಾರೆನ್ ಬಫೆಟ್ ಅವರು 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಕರೆದಿದ್ದಾರೆ. ವಾರೆನ್ ಬಫೆಟ್ ಅವರು ಸುಮ್ಮನೆ ಕರೆದಿಲ್ಲ ಇದನ್ನು. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ಈಗ ನಿಮ್ಮದು ಬೇಸ್ ಇನ್ವೆಸ್ಟ್ಮೆಂಟ್ 1 ಲಕ್ಷ ಇದೆ ಅಂದ್ಕೊಳ್ಳಿ. ಈ ವರ್ಷ ನೀವು 25% ಲಾಭ ಮಾಡಿದ್ರಿ ಅಂದರೆ 1,25,000 ಆಯಿತು. ಸೊ ನೆಕ್ಸ್ಟ್ ಇಯರ್ 25%, ಅಂದರೆ ಎವ್ರಿ ಇಯರ್ ನೀವು 25% ಲಾಭ ಮಾಡ್ತೀರಾ ಅಂದ್ಕೊಳ್ಳಿ. ಫಸ್ಟ್ ಇಯರ್ ಏನಾಯಿತು, 1 ಲಕ್ಷ ಇರೋದು 1,25,000 ಆಯಿತು. ನೆಕ್ಸ್ಟ್ ಇಯರ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? 1,25,000 ಪ್ಲಸ್ 25,000, 25%. ಅರ್ಥ ಆಯ್ತಲ್ಲ. ಜನರು ಏನು ಅನ್ಕೊಂತಾರೆ, ನಂದು ಬೇಸ್ ಅಮೌಂಟ್ 1 ಲಕ್ಷ ಇದೆ, 1 ಲಕ್ಷಕ್ಕೆ ನೆಕ್ಸ್ಟ್ ಇಯರ್ 25% ಬಂತು, 25,000. ನೆಕ್ಸ್ಟ್ ಇಯರ್ಗೂ ಬರೀ 1 ಲಕ್ಷಕ್ಕೆ 25,000 ಬರುತ್ತೆ ಅಂದ್ಕೊಂತಾರೆ. ಹಂಗೆ ವರ್ಕ್ ಆಗಲ್ಲ. 1,25,000ಕ್ಕೆ 25%. ಸೊ ಇದನ್ನೇ ಚಕ್ರ ಬಡ್ಡಿ ಅಂತ ಕರೀತಾರೆ. ಈ ಮ್ಯಾಜಿಕ್ನ ಅರ್ಥ ಮಾಡ್ಕೊಂಡವ್ರು ಯಾರು ಇನ್ವೆಸ್ಟ್ಮೆಂಟ್ನ ಮಿಸ್ ಮಾಡ್ಕೊಳಲ್ಲ ಅಂತ ಹೇಳ್ತಾರೆ ವಾರೆನ್ ಬಫೆಟ್ ಅವರು. ಯಾಕಂದರೆ ನಿಮ್ಮ ಹಣ ಚಕ್ರ ಬಡ್ಡಿ ಥರ ಬೆಳೀತಾ ಇರುತ್ತೆ. ಅದನ್ನು ಬೇಕಾದ್ರೆ ನಾವು ಕ್ಯಾಲ್ಕುಲೇಷನಲ್ಲಿ ಕೂಡ ಇರುತ್ತೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು CAGR ಕ್ಯಾಲ್ಕುಲೇಟರ್ ಅಂತ ಹೊಡೆದ್ರೆ ಅದು ಬರುತ್ತೆ ನಿಮಗೆ. ಅಲ್ಲಿ ನೀವು ಬೇಕಾದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಹಾಕಿ, 1 ಲಕ್ಷ ಇದೆ, ಸೊ ಆ್ಯನ್ಯುವಲಿ ನೀವು ಎಷ್ಟು ರಿಟರ್ನ್ ಮಾಡ್ತೀರಾ, ಒಂದು 30% 40% ಹಾಕ್ಬಿಟ್ಟು ಇಷ್ಟು ವರ್ಷಕ್ಕೆ, ಸಪೋಸ್ 10 ವರ್ಷಕ್ಕೆ ನನ್ನ CAGRನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹಾಕಿದರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳುತ್ತೆ. ಸೊ
ಸೊ ಅದು ಅಂದರೆ ಚಕ್ರ ಬಡ್ಡಿ ಅನ್ನೋದು ಇದೆಯಲ್ಲ ಯೂಶ್ವಲಿ ನಾವು ನೆಗೆಟಿವ್ ಸೆನ್ಸಲ್ಲೇ ಕೇಳಿರ್ತೀವಿ. ಚಕ್ರ ಬಡ್ಡಿ ಬಿದ್ದು ಬಿಡುತ್ತೆ, ಬೇಗ ಸಾಲ ತೀರಿಸು ಅಂತ ಹೇಳ್ತೀವಿ. ಆದರೆ ಚಕ್ರ ಬಡ್ಡಿಯ ಲಾಭ ಪಡ್ಕೊಳ್ಬೋದು ಅನ್ನೋದು ಭಾಳ ಜನರಿಗೆ ಗೊತ್ತು. ಹೌದು, ಸುಮ್ಮನೆ ವಾರನ್ ಬಫೆಟ್ ಅಂದರೆ ಗೊತ್ತು ನಿಮಗೆ, ಗ್ರೇಟೆಸ್ಟ್ ಇನ್ವೆಸ್ಟರ್ ಅವ್ರು ಸುಮ್ಮನೆ ಹೇಳಿಲ್ಲ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ. ಅದಕ್ಕೆ ಇದು ಅವಗಾಹನ ಇಲ್ಲ ತುಂಬ ಜನಕ್ಕೆ. ಇದನ್ನು ಪಡಿಬೇಕು, ಈ ನಾಲೆಜನ್ನು ಪ್ರತಿಯೊಬ್ಬರು ಪಡಿಬೇಕು. ಸೊ ಒಂದು ಉದಾಹರಣೆ ಕೊಡ್ಬೋದು ಅದ್ರ ಉದಾಹರಣೆ ಅಂದರೆ ಈಗ ನೀವು ಮ್ಯೂಚುವಲ್ ಫಂಡ್ಸ್ ಕೇಳಿದ್ರೆ ಸರ್, ಆ ಮ್ಯೂಚುವಲ್ ಫಂಡ್ಸ್ ಏನಾಗುತ್ತೆ ಅಂದರೆ ವರ್ಷಕ್ಕೆ ನಿಮಗೆ 12ರಿಂದ 15% ಕೊಡ್ತೀನಿ ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂದರೆ ಅದು ಕಂಪೌಂಡಿಂಗಲ್ಲಿ ಬರುತ್ತೆ, ಅದು CAGR ಪ್ರಕಾರ ಬರುತ್ತೆ. ಅದೇ ನಾವು ಈಗ ಏನು ಮಾತಾಡ್ಕೊಂಡ್ರು 1,25,000ಕ್ಕೆ ನೆಕ್ಸ್ಟ್ 25% ಆ್ಯಡ್ ಆಗುತ್ತೆ, ನೆಕ್ಸ್ಟ್ 25% ಆ್ಯಡ್ ಆಗುತ್ತೆ. ಈ ಥರ ನಿಮಗೆ ಅದು ಚಕ್ರ ಬಡ್ಡಿ ಥರ ಕಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಆ ಮೂಲಕ ನಿಮಗೆ ಒಂದಷ್ಟು ವರ್ಷಗಳಲ್ಲಿ ಒಳ್ಳೆ ಉತ್ತಮವಾದ ರಿಟರ್ನ್ ಬಂದಿರುತ್ತೆ, ತುಂಬ ಒಳ್ಳೆ ರಿಟರ್ನ್ ಬಂದಿರುತ್ತೆ, ಒಳ್ಳೆ ಪರ್ಸೆಂಟೇಜ್. ಅದಕ್ಕೆ ನಾವು CAGR ಅಂತ ಕರಿತೀವಿ. ಹೌದು, ಎಸ್. ಸೊ ಇದು ನಾವು ನಮ್ಮ ನವೀನ್ ಕುಮಾರ್ NM ಅವ್ರ ಜೊತೆಗೆ ನಾನು ಸಾಕಷ್ಟು ವಿಚಾರಗಳನ್ನ ಈ ಸಲ ಮಾತಾಡಿದೆ. ಬಟ್ ಮತ್ತೆ ಕೊನೆಯದಾಗ ನಾನು ಕೇಳಬೇಕು ಅನ್ಕೊಂಡಿರೋದು ಏನಂತಂದರೆ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನವೀನ್ ಅವರು ನೀವು? ಸೊ ಪ್ರೆಸೆಂಟ್ ಕಂಡೀಷನ್ ಏನಂದರೆ ಅದೇ ಮಾರ್ಕೆಟ್ ಈಗ ಒಂದು ಕನ್ಸಾಲಿಡೇಷನ್ ಝೋನಲ್ಲಿದೆ. ಸೊ ಕನ್ಸಾಲಿಡೇಷನಲ್ಲಿದೆ, ಇಟ್ಸ್ ವೆರಿ ಗುಡ್ ಆಲ್ಸೋ. ಯಾಕಂದರೆ ಮಾರ್ಕೆಟ್ ಫಾಲ್ ಆಗಿ ಒಂದು ಲೆವೆಲ್ಗೆ ಹೋಗಿ ಕನ್ಸಾಲಿಡೇಷನ್ ಮಾಡ್ತಿದೆ ಅಂದರೆ ಇಟ್ಸ್ ಗುಡ್ ಅಂತ. ಯಾಕಂದರೆ ಬೀಳಕ್ಕೆ ಬಿಡ್ತಾ ಇಲ್ಲ ಜನ, ಅಂದರೆ ಒಂದು ಡಿಮ್ಯಾಂಡ್ ಝೋನ್ ಏನೋ ಕ್ರಿಯೇಟ್ ಆಗ್ತಿದೆ ಅಂತ ಅರ್ಥ. ಅಗೈನ್ ಯಾರೂ ಪ್ರಿಡಿಕ್ಟ್ ಮಾಡಲಿಕ್ಕಾಗೋದಿಲ್ಲ. ಹೋಪ್ ಫಾರ್ ದ ಬೆಸ್ಟ್. ಇಲ್ಲಿಂದ ಮಾರ್ಕೆಟ್ ರಿಕವರಿ ಆಗೋ ಚಾನ್ಸಸ್ ಇದೆ. ಇನ್ನು ನಾನು ಈಗಾಗಲೇ ಹೇಳಿದೆ, ಬಟ್ ಆದರೂ ಕೂಡ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಈ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರಿಂದ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಎರಡೂ ಜನರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ದಯವಿಟ್ಟು ಹೇಳಿ ನೀವು. ಸೊ ಆ್ಯಕ್ಚುಲಿ ಇದು ಏನಂದರೆ 3 ವರ್ಷದ ಆ್ಯನಿವರ್ಸರಿ ಇದರಿಂದ ಒಂದು ಶಿಕ್ಷಣಕ್ಕೆ, ಸ್ಟಾಕ್ ಮಾರ್ಕೆಟ್ ಶಿಕ್ಷಣಕ್ಕೆ ಒಂದು ರೆವಲ್ಯೂಷನ್ ಅಂತಲೇ ಅಂದ್ಕೋಬೋದು. ಅಂದರೆ ಇವತ್ತಿಂದ ನೆಕ್ಸ್ಟ್ 1 ತಿಂಗಳು, ಅಂದರೆ ಸೆಪ್ಟೆಂಬರ್ ಎಂಡ್ವರೆಗೂ ಪ್ರತಿ ವಾರ ಶನಿವಾರ ಭಾನುವಾರ ಫ್ರೀ ಕ್ಲಾಸಸ್ ಕೊಡ್ತೀರಿ. ಫ್ರೀ ಥಿಯರಿಟಿಕಲ್ ಕ್ಲಾಸಸ್ 2 ದಿನ ಶನಿವಾರ ಭಾನುವಾರ ಪ್ಲಸ್ 5 ದಿನ ಪ್ರಾಕ್ಟಿಕಲ್ ನಾಲೆಜ್. ಸೊ ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೋಬೇಕು, ಎಸ್ಪೆಷಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಕಡೆ ಜನಕ್ಕೆ ಏನಂದರೆ ಕಲಿಯೋ ಆಸಕ್ತಿ ತುಂಬ ಇದೆ, ಬಟ್ ಒಳ್ಳೆ ಪ್ಲಾಟ್ಫಾರ್ಮ್ ಇಲ್ಲ ಅವ್ರಿಗೆ. ಸೊ ಅದರಿಂದ ಇದನ್ನು ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸರ್. ಎಸ್. ಸೊ ಹಾಗೆ ನಾನು ನವೀನ್ ಕುಮಾರ್ NM ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅವರು. ಟ್ರೇಡರ್ಸ್ ಗುರುಕುಲ್ ಸೆಂಟರ್ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಸಾಕಷ್ಟು ಪ್ರೈಮರಿ ವಿಚಾರಗಳನ್ನ ಕೂಡ ಕೇಳಿದೆ, ಯಾಕೆಂದರೆ ನಮಗೆ ಬೇಸಿಕ್ ವಿಚಾರಗಳು ಗೊತ್ತು ಮಾಡ್ಕೊಳ್ಳೋದು ಭಾಳ ಮುಖ್ಯ. ಮತ್ತು ಅದನ್ನು ಸ್ಟ್ರಾಂಗ್ ಆಗಿ, ಅಂದರೆ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇರಬೇಕು. ಯಾವುದೇ ಕಂಪನಿದಂತಾರೆ ನಾಲೆಜಲ್ಲೂ ಕೂಡ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿರಬೇಕು. ಆ ದೃಷ್ಟಿಯಿಂದ ಮಾರ್ಕೆಟ್ ಬೀಳೋದರ ಮುನ್ಸೂಚನೆ. ಮತ್ತು ನೋಡಿ, ಯೂಶಲಿ ಒಂದು ಕನ್ನಡದಲ್ಲಿ ಗಾದೆ ಮಾತಿದೆ, ಏನಂದರೆ ಗಾಳಿ ಬಂದಾಗ ತೂರ್ಕೋ ಅಂತ ಅಲ್ವಾ? ಹೌದು. ಸೊ ಗಾಳಿ ನಿಂತ ಮೇಲೆ ನೀವು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ನೀವು ಗಾಳಿ ಬಂದಾಗ ಅಂದರೆ ಬೇಸಿಕಲಿ ಅದರ ಅರ್ಥ ಏನು ಅಂದರೆ ಅವಕಾಶ ಇದ್ದಾಗ ಅದನ್ನು ಬಳಸ್ಕೋ, ಸಂದರ್ಭ ಬಂದಾಗ ಅದನ್ನು ಉಪಯೋಗ ಮಾಡ್ಕೋ ಅನ್ನೋದರ ಅರ್ಥ. ಆದರೆ ನಮಗೇನಿದೆ, ಯಾವ ಸಂದರ್ಭ ಎಲ್ಲಿ ಅದು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಅದನ್ನು ಯಾಕೆ ಸಂದರ್ಭ ಅಂದರೆ ಏನು ಹೇಳಿ, ಈಗ ಗಾಳಿ ಅಂತಂದರೆ ಗಾಳಿ ಬಂದರೆ ಮನೇಲಿ ಕೂತ್ಕೋಬೋದು, ಗಾಳಿ ಬಂದಾಗ ನಾವು ತೂರ್ಕೊಂಡು ನಮ್ಮ ಕೆಲಸನ ಮಾಡ್ಕೋಬೋದು ಅಲ್ವಾ? ತುಂಬ ಜನ 90% ಏನು ಮಾಡ್ತಾರೆ, ಮನೇಲಿ ಕೂತ್ಕೋತಾರೆ. ಆದರೆ ನವೀನ್ ಕುಮಾರ್ NM ಥರದ ವ್ಯಕ್ತಿಗಳು ಅಥವಾ ಅರಿವಿರೋಂಥ ವ್ಯಕ್ತಿಗಳು ಏನು ಮಾಡ್ತಾರೆ, ಅಲ್ಲೂ ಕೂಡ ಲಾಭ ಮಾಡ್ಕೊಳ್ತಾರೆ. ಮಾರ್ಕೆಟ್ ಬಿದ್ದಿದೆ ಅಂತ ಎಲ್ಲರೂ ಕೂಡ ಸ್ಟಾಗ್ನೆಂಟ್ ಆಗಿ ಮನೇಲಿ ಕೂತ್ಕೊಳ್ಳೋದು ಓಕೆ, ಬಟ್ ಅದರಲ್ಲಿರುವಂಥ ಸಪೋರ್ಟ್ ಝೋನ್ಗಳು, ಡಿಮಾಂಡ್ ಝೋನ್ಗಳು ಅರ್ಥ ಮಾಡಿಕೊಂಡು ಅಲ್ಲಿ ನಾವು 30% ಇನ್ವೆಸ್ಟ್ ಮಾಡ್ತಾ ಹೋದರೆ ಮುಂದಿನ ಒಂದು 6 ತಿಂಗಳಲ್ಲಿ ನಿಮಗೆ ಒಂದು ಒಳ್ಳೆ ರಿಟರ್ನ್ ಅಂದರೆ ನಿಮಗೆ ಕಾಣುತ್ತೆ, ನಿಮ್ಗೆ ಗ್ರೀನ್ ಆಗಿರೋ ಬಟನ್ಗಳು ಕಾಣ್ತವೆ. ಸೊ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ನವೀನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್. ನಮ್ಮ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಎಜುಕೇಷನಲ್ ಪರ್ಪಸ್ ಆಗೇ ನಾವು ಮಾಡ್ತಿರೋಂಥ ವಿಡಿಯೋಗಳು, ಬೇರೆ ಯಾವ ಉದ್ದೇಶ ಕೂಡ ಇದರಲ್ಲಿಲ್ಲ. ಕರ್ನಾಟಕ ಜನತೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ ಮತ್ತು ಇದರ ಲಾಭವನ್ನು ಪಡೆದುಕೊಳ್ಳಿ ಅನ್ನೋದಷ್ಟೇ ಉದ್ದೇಶ. ಅದನ್ನು ನಾವು ಅದರಲ್ಲಿ ಏನೋ ಬೇರೆ ಉದ್ದೇಶಗಳು ಖಂಡಿತ ಇಲ್ಲ. ಅದ್ರ ಜೊತೆಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಕೋರ್ಸ್ ಮಾಡ್ಕೊಳ್ಳಿ, ದಯವಿಟ್ಟು ಕಲ್ತ್ಕೊಂಡ ನಂತರ ನಿಮ್ಮ ಜರ್ನಿಯನ್ನು ಶುರು ಮಾಡಿ. ಸೊ ದಟ್ ನೀವು ಏನೋ ತಪ್ಪುಗಳು ಮಾಡುವ ಸಾಧ್ಯತೆಗಳಿರ್ತಾವಲ್ಲ, ಅದೆಲ್ಲ ಕಟ್ ಆಗ್ತಾ ಹೋಗುತ್ತೆ. ಇದಕ್ಕಿಂತ ಮುಂಚೆ ನಾನು ಸೂರಜ್ ಮಹೇಶ್ ಅವ್ರ ಜೊತೆ ಮಾತಾಡಿದಾಗ ನಾನು ಕೇಳಿದ್ದಿದ್ದೇ ಪ್ರಶ್ನೆ, ಏನು ತಪ್ಪುಗಳನ್ನ ಮಾಡಬಾರ್ದು ಅಂತ, ಹೇಗೆ ಲಾಸನ್ನು ಅವಾಯ್ಡ್ ಮಾಡ್ಕೋಬೇಕಂತ. ಅದನ್ನು ಕೂಡ ಅವ್ರು ಹೇಳಿದ್ದಾರೆ. ಅದನ್ನು ನೋಡಿ, ಈ ವಿಡಿಯೋನ ನೋಡಿ, ಇದಾದ ನಂತರ ಇನ್ನೊಂದು ವಿಡಿಯೋ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ. ನಮಸ್ಕಾರ.